ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಲಾಕ್ಡೌನ್ ಸೀಲ್ ಡೌನ್. ಬೆಂಗಳೂರು 27 ಶಾಸಕರು ಏನಂದ್ರು? ಎಸ್ ಅಂದವರೆಷ್ಟು, ನೋ ಅಂದವರೆಷ್ಟು? ನ್ಯೂಸ್ 18 ಮೆಗಾ ಎಕ್ಸ್ಕ್ಲೂಸಿವ್. ಬೆಂಗಳೂರು ಲಾಕ್ ಆಗುತ್ತಾ ಇಲ್ವಾ? ಸರ್ವಪಕ್ಷ ಸಭೆಯಲ್ಲಿ ಏನಾಗ್ತಾ ಇದೆ ಗೊತ್ತಾ? ನ್ಯೂಸ್ 18 ನಲ್ಲಿ ಸರ್ವಪಕ್ಷ ಸಭೆಯ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಬೆಂಗಳೂರು ಲಾಕ್ ಆಗುತ್ತಾ ಇಲ್ವಾ ಅನ್ನುವ ಪ್ರಶ್ನೆ ಸಹಜವಾಗಿ ಬೆಂಗಳೂರಿಗರಲ್ಲಿ ಕಾಡ್ತಾ ಇದೆ. ಯಾಕೆಂದ್ರೆ ದಿನೇ ದಿನೇ ಸೋಂಕು ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿತ್ತಲ್ಲ, ಆ ಸಭೆಯಲ್ಲಿ ಏನು ಅಭಿಪ್ರಾಯ ವ್ಯಕ್ತವಾಯಿತು, ಏನೆಲ್ಲ ಚರ್ಚೆಯನ್ನ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ಬೆಂಗಳೂರು ಲಾಕ್ ಡೌನ್ ಮಾಡಲಾಗುತ್ತಾ, ಸೀಲ್ ಡೌನ್ ಮಾಡಲಾಗುತ್ತಾ? ಶಾಸಕರ ಅಭಿಪ್ರಾಯದ ವೇಳೆ ವಾದ ಪ್ರತಿವಾದ ನಡೆದಿದೆ. ಸರ್ಕಾರಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರು ತರಾಟೆಗೆ ತೆಗೆದುಕೊಂಡಿರುವಂತದ್ದು ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಭೆಯಲ್ಲಿ ಸರ್ಕಾರಕ್ಕೆ ಶಾಸಕ ಹ್ಯಾರಿಸ್ ಅವರು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಎನ್ಎ ಹ್ಯಾರಿಸ್, ಶಾಂತಿನಗರ ಕಾಂಗ್ರೆಸ್ನ ಶಾಸಕರು ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಸರ್ಕಾರ ಗಂಭೀರವಾಗಿ ಕೆಲಸವನ್ನ ಮಾಡಬೇಕಾಗಿದೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಅವರು ಈ ಒಂದು ಮಾತುಗಳನ್ನ ಆಡ್ತಾ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಏನ್ ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಇನ್ನು ಒಂದ್ ಕಡೆ ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ವಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಸರ್ಕಾರಕ್ಕೆ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ತರಾಟೆಗೆ ತೆಗೆದುಕೊಂಡ್ರು. ಕೋವಿಡ್ ಜಾಸ್ತಿ ಆದ್ಮೇಲೆ ನಾವು ನೆನಪಾಗಿದ್ದೇವೆ, ಸೋಂಕಿತರಿಗೆ ಮೂಲ ಸೌಲಭ್ಯವನ್ನ ಒದಗಿಸಿ ಮೊದಲು ಜನರಿಗೆ ತೊಂದರೆ ಆಗದಂತೆ ಲಾಕ್ಡೌನ್ ಅನ್ನ ಮಾಡಿ ಅಂತ ಕೂಡ ಸಂಸದರಾಗಿರುವಂತ ಡಿಕೆ ಸುರೇಶ್ ಅವರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡು ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಮಹತ್ವದ ಒಂದು ಸಭೆಯನ್ನ ಕರೆಯಲಾಗಿತ್ತು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ಸಭೆಯ ಹೈಲೈಟ್ಸ್ ಏನು ಅಂತ? ಪೃಥ್ವಿರಾಜ್ ಹಾರನಹಳ್ಳಿ, ಸಭೆ ಆರಂಭವಾಗಿ 45 ನಿಮಿಷ ಆಗಿದೆ. ಇದೀಗ ಸಭೆಯಲ್ಲಿ ಒಂದು ಕಡೆ ಬೆಂಗಳೂರಿನ ವಿಪಕ್ಷ ಶಾಸಕರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಸರ್ಕಾರ ಕೋವಿಡ್ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ದಾರೆ. ಸಭೆಯ ಆರಂಭದಲ್ಲೇ ಶಾಂತಿನಗರದ ಶಾಸಕ ಎನ್ಎ ಹ್ಯಾರಿಸ್ ಅವರು ಎಲ್ಲ ಒಂದು ಕಡೆ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ, ಕಮ್ಯುನಿಟಿ ಸ್ಪ್ರೆಡ್ ಆಗಿದ್ರು ಕೂಡ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ, ಅಧಿಕಾರಿಗಳು ವಿಫಲರಾಗಿದ್ದಾರೆ, ಸೋಂಕಿತರು ಬೀದಿಯಲ್ಲಿ ನಿಂತ್ಕೊಂಡು ಅಂಗಲಾಚುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ, ಹಾಗಾಗಿ ಇದನ್ನು ತಡೆಗಟ್ಟಲಿಲ್ಲ ಅಂದ್ರೆ ರಾಜಧಾನಿಯ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಅವರು ಸರ್ಕಾರ ಎಲ್ಲ ಒಂದು ಕಡೆ ಏಕಪಕ್ಷೀಯವಾಗಿ ನಡೆದುಕೊಳ್ತಿದೆ, ವಿಪಕ್ಷದವರನ್ನ ಪರಿಗಣನೆಗೆ ತೆಗೆದುಕೊಳ್ತಿಲ್ಲ, ಈಗ ಕೋವಿಡ್ ಸಂಖ್ಯೆ ಹೆಚ್ಚಾದ ನಂತರ ವಿಪಕ್ಷದವರು ಈಗ ಸರ್ಕಾರಕ್ಕೆ ನೆನಪಾಗ್ತಿದೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು. ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆ ಮತ್ತು ಬೋರಿಂಗ್ ಆಸ್ಪತ್ರೆ ಸ್ಥಿತಿಗತಿಯ ಸಂಬಂಧಪಟ್ಟ ವಿವರಣೆ ನೀಡಿದಂತ ಡಿಕೆ ಸುರೇಶ್ ಅವರು ಇದರ ಬೆನ್ನಲ್ಲೇ ಸೋಂಕಿತರು ಬೀದಿಯಲ್ಲಿ ನಿಂತು ನಮ್ಮನ್ನು ಆಸ್ಪತ್ರೆಗೆ ಸೇರಿಸಿ ಅಂತೇಳಿ ಅಂಗಲಾಚುವಂತ ಸ್ಥಿತಿ ನಿರ್ಮಾಣ ಆಗಿದೆ, ಇದ ಸರ್ಕಾರದ ಕೋವಿಡ್ ನಿರ್ವಹಣೆ ಅಂತೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಕೂಡಲೇ
ಸರ್ಕಾರ ಸೋಂಕಿತರು ಮತ್ತು ಶಂಕಿತರನ್ನ ಬೇರೆ ಬೇರೆ ಕಡೆ ಇಡಬೇಕು ಮತ್ತು ಸೋಂಕಿತರು ಮತ್ತು ಶಂಕಿತರನ್ನ ಒಂದೇ ಕಡೆ ಇಡ್ತಿದ್ದಾರೆ. ಇದರಿಂದ ಮತ್ತಷ್ಟು ಒಂದು ವೇಳೆ ಶಂಕಿತನಿಗೆ ಸೋಂಕು ಆಗದಿದ್ರು ಕೂಡ ಅನಿವಾರ್ಯವಾಗಿ ಸೋಂಕಿತನ ಜೊತೆ ಇಡೋದ್ರಿಂದ ಅವನಿಗೂ ಕೂಡ ಸೋಂಕು ತಗುಲುವಂತ ಸ್ಥಿತಿ ನಿರ್ಮಾಣವಿದೆ. ಇದಕ್ಕೆ ಯಾರು ಕಾರಣ? ಅಧಿಕಾರಿಗಳನ್ನ ಹೊಣೆ ಮಾಡಬೇಕಾ ಅಥವಾ ಸರ್ಕಾರ ಹೊಣೆ ಮಾಡಬೇಕಾ? ಸರ್ಕಾರದ ಕಂಟ್ರೋಲ್ಗೆ ಅಧಿಕಾರಿಗಳು ಇಲ್ವಾ ಅಂತೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಈ ಸಂಬಂಧಪಟ್ಟಾಗೆ ಸರ್ಕಾರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಡ್ಬೇಕು, ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಜನರಿಗೆ ತೊಂದರೆ ಆಗದಂತೆ ಕೋವಿಡ್ ಅನ್ನು ತಡೆಗಟ್ಟಬೇಕಾದ್ರೆ ಸರ್ಕಾರ ಲಾಕ್ಡೌನ್ ವ್ಯವಸ್ಥಿತವಾದ ಲಾಕ್ಡೌನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲದರ ನಡುವೆ ಪ್ರಮುಖವಾಗಿ SSLC ಪರೀಕ್ಷೆ ಆರಂಭವಾಗಿರುವಂತದ್ದು ಇವತ್ತಿಗೆ 2ನೇ ದಿನ ಆಗಿದೆ. ಹಾಗಾಗಿ SSLC ಪರೀಕ್ಷೆ ರಾಜ್ಯಾದ್ಯಂತ ಆಗ್ತಿರುವಂತದ್ದು ಮತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಿರೋದ್ರಿಂದ ಒಂದೊಂದು ಕಡೆ ಕೆಲವು ಶಾಸಕರು ಆತಂಕವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ SSLC ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸಭೆಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆ ಬರೀತಿರ್ತಕ್ಕಂಥ ಮಕ್ಕಳ ಸುರಕ್ಷತೆ ಮತ್ತು ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಮತ್ತು ಶಿಕ್ಷಣ ಇಲಾಖೆ ಜೊತೆಗೆ ಯಾವೆಲ್ಲ ಇಲಾಖೆ ಕೈ ಜೋಡಿಸಿದೆ, ಮಕ್ಕಳಿಗೆ ಪರೀಕ್ಷೆ ಬರೆಯುವ ಪೂರಕ ವಾತಾವರಣ ಯಾವ ರೀತಿ ನಿರ್ಮಾಣ ಮಾಡಿದೆ ಅಂತೇಳಿ ಸಭೆಗೆ ವಿವರಣೆ ನೀಡಿದ್ರು. ಆ ಮುಖಾಂತರ ಯಾವುದೇ ಮಕ್ಕಳು ಕೂಡ ಕೋವಿಡ್ ಸೋಂಕು ತಗಲದಂತೆ ನಾವು ಎಚ್ಚರಿಕೆಯನ್ನು ವಹಿಸಿದೆ ಮತ್ತು ಇಲಾಖೆ ಮತ್ತು ಸರ್ಕಾರ ವಹಿಸಿದೆ ಅಂತೇಳಿ ಸಭೆಯಲ್ಲಿ ಭರವಸೆಯನ್ನು ಕೊಟ್ಟರು. ಇದೀಗ ಕೋವಿಡ್ ಬೆಂಗಳೂರು ಇನ್ಚಾರ್ಜ್ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸಭೆಯಲ್ಲಿ ಮಾತನಾಡ್ತಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಬೆಂಗಳೂರಿಗಾಗಿ ವಿಶೇಷ ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು ಅಲ್ಲದೆ ನಿನ್ನೆ ಸರ್ಕಾರ ಕೋವಿಡ್ಗಾಗಿ 100 ಆಂಬ್ಯುಲೆನ್ಸ್ಗಳನ್ನ ಈಗಾಗಲೇ ಫಿಕ್ಸ್ ಮಾಡಿರುವಂತದ್ದು ಅಲ್ಲದೆ 3000 ಬೆಡ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕ್ರಮ ಕೈಗೊಂಡಿರುವಂತದ್ದು. ಇದಕ್ಕಾಗಿ ವಿಶೇಷ ಹಿರಿಯ ಅಧಿಕಾರಿಯನ್ನು ಕೂಡ ನೇಮಕ ಮಾಡಿರುವಂತದ್ದು. ತುಷಾರ್ ಗಿರಿನಾಥ್ ಎಂಬ ಅಧಿಕಾರಿಯನ್ನು ನಾವು ನೇಮಕ ಮಾಡಿದ್ವಿ. ಜೊತೆಗೆ ಕೋವಿಡ್ ಸಂಖ್ಯೆ ಗಣನೀಯವಾಗಿ ಇಳಿಮುಖ ಆಗ್ತಾನೆ ಇದೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ಕೋವಿಡ್ ಸಂಖ್ಯೆ ಹೆಚ್ಚಳ ಆಗದಂತೆ ಸರ್ಕಾರ ಆಯಾ ಪ್ರದೇಶಗಳಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಆಯಾ ಪ್ರದೇಶ ಶೀಲ್ ಡೌನ್ ಅನ್ನು ಮಾಡಿದ್ವಿ ಮತ್ತು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ತಿದ್ವಿ. ಕೆಲವೊಂದು ಆರೋಪಗಳು ಬಂದು ಕೆಲವೊಂದು ಸೋಂಕಿತರು ತಮಗೆ ತೊಂದರೆ ಆಗ್ತಿದೆ ಅಂತೇಳಿ ಕೆಲವೊಂದು ಕಡೆ ಮಾಧ್ಯಮಗಳ ಮುಂದೆ ಕೂಡ ಅಳಲನ್ನು ತೊಡ್ಕೊಂಡ್ರು. ಅದು ಮುಂದೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತೇಳಿ ಸಭೆಗೆ ಭರವಸೆಯನ್ನು ಕೊಡ್ತಿದ್ದಾರೆ. ಒಟ್ಟಾರೆ ಕೋವಿಡ್ ಇನ್ಚಾರ್ಜ್ ಆಗಿರ್ತಕ್ಕಂಥ ಆರ್ ಅಶೋಕ್ ರವರು ರಾಜಧಾನಿಯಲ್ಲಿ ಸರ್ಕಾರ ತೆಗೆದುಕೊಳ್ತಕ್ಕಂಥ ಕ್ರಮಗಳು ಸೀಲ್ ಡೌನ್ ಮತ್ತು ಲಾಕ್ಡೌನ್ ಸಂಬಂಧಪಟ್ಟಾಗಿ ವಿವರಣೆ ನೀಡಿದ್ರು. ಕೆಲವೊಂದು ಕಡೆ ಸರ್ಕಾರದ ಮನಸ್ಥಿತಿಯಲ್ಲಿ ಯಾವುದೇ ಕಾರಣ ಕೂಡ ಲಾಕ್ಡೌನ್ ನಾವು ಮಾಡಲಿಕ್ಕೆ ತಯಾರಿಲ್ಲ ಎಂಬ ಪರೋಕ್ಷ ಒಂದು ಸಂದೇಶವನ್ನು ಕೂಡ ಈ ಒಂದು ಸಭೆಯಲ್ಲಿ ವಿಪಕ್ಷ ಶಾಸಕರಿಗೆ ತಿಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರನ್ನ ಲಾಕ್ಡೌನ್ ಮಾಡಬೇಕಾ ಬೇಡವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವನಗುಡಿ ಶಾಸಕರಾಗಿರುವಂತಹ ರವಿ ಸುಬ್ರಹ್ಮಣ್ಯ ಅವರನ್ನ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳ್ಕಟ್ಟಿ ಅವರು ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ರು ನೋಡೋಣ. ಕೊರೋನಾ ನಿಯಂತ್ರಣ ಸಂಬಂಧ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇಂದು ಬೆಂಗಳೂರಿನ ಸರ್ವಪಕ್ಷ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಬೆಂಗಳೂರಿನ ಶಾಸಕರಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಮತ್ತು ಯಾವ ವಿಚಾರವನ್ನ ಯಾವ ಸಲಹೆಯನ್ನು ಸರ್ಕಾರಕ್ಕೆ ರವಿ ಸುಬ್ರಹ್ಮಣ್ಯ ಅವರು ನೀಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಅವರೇ ಇದ್ದಾರೆ. ಅವರನ್ನೇ ಮಾತಾಡ್ಸೋಣ. 3 ತಿಂಗಳಿಂದ ಸರ್ಕಾರ ಬಹಳ ಉತ್ತಮವಾದಂಥ ಕೆಲಸವನ್ನು ಕರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ. ನಮಗೆಲ್ಲ ಗೊತ್ತಿದ್ದಾಗೆ ಇವತ್ತಿಗಾಗಲೇ ಇತ್ತೀಚಿನ ರಾಜ್ಯದ ಬೇರೆ ಬೇರೆ ಭಾಗದ ಜನ ಇಲ್ಲಿಗೆ ಬರೋಕ್ಕೆ ಶುರುವಾದ ಮೇಲೆ ಬೆಂಗಳೂರು ಮಹಾನಗರದಲ್ಲಿ ವಿಶೇಷವಾಗಿ ಸಾಕಷ್ಟು ಪೀಡಿತರ ಸಂಖ್ಯೆ, ಕರೋನಾ ಪೀಡಿತರ ಪಾಸಿಟಿವ್ ಕೇಸಸ್ ಜಾಸ್ತಿ ಆಯಿತು. ಇವತ್ತು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಡೆ ಪ್ರಶ್ನೆ ಲಾಕ್ಡೌನ್ ಮಾಡಬೇಕು ಅಂತಕ್ಕಂಥದ್ದು ಕೆಲವು ಕಡೆಯಿಂದ ಕೂಗು ಬಂದಿದೆ. ಹೀಗಿರಬೇಕಾದ್ರೆ ಲಾಕ್ಡೌನ್ ಆದರೆ ಸಾಧಕ ಬಾಧಕಗಳು ಎರಡೂ ಕೂಡ ಚರ್ಚೆ ಆಗಬೇಕು. ಯಾಕಂತ ಹೇಳಿದರೆ ಇವತ್ತು ಸಾಕಷ್ಟು ಜನ ಇವತ್ತು ನಾಳೆಯಿಂದ ಕೆಲಸ ನಿಲ್ಲಿಸಿದರೆ ಅದು ಆಟೋ ಡ್ರೈವರ್ಗಳಾಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳಾಗಿರ್ಬೋದು, ಬೇರೆ ಬೇರೆ ಇವರು ಅಂದರೆ ಅವತ್ತಿಂದ ಜೀವನವನ್ನು ಸಂಪಾದನೆ ಮಾಡಿ ಬದುಕುವಂಥವ್ರು, ಅವರಿಗೆ ಏನು ತೊಂದರೆ ಆಗುತ್ತೆ ಮತ್ತು ಎಕಾನಮಿ ಮೇಲೆ ಟೋಟಲ್ ಆಗಿ ಏನು ಎಫೆಕ್ಟ್ ಆಗುತ್ತೆ ಅಥವಾ ಅದನ್ನೇ ಮುಖ್ಯವಾದಂಥ ವಿಷಯ ಅಂತ ತಿಳ್ಕೊಂಡು ಹೊರಟ್ರೆ ಕೊರೋನಾ ಜಾಸ್ತಿ ಆಗ್ತಾ ಹೋದರೆ ಇದನ್ನು ತಡೆಗಟ್ಟೋದು ಹೇಗೆ, ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಇಲ್ಲಿ ಸರ್ಕಾರ ಮಾಡಿದರೆ ಮಾತ್ರ ಸಾಲದು. ಸರ್ಕಾರ ಮಹಾನಗರ ಪಾಲಿಕೆ ಜವಾಬ್ದಾರಿ ಅಲ್ಲ, ಇದು ಜನಸಾಮಾನ್ಯರ ಜವಾಬ್ದಾರಿ ಕೂಡ ಇದೆ. ಜನ ಇದನ್ನು ಅರ್ಥಕೊಂಡು ಇಲ್ಲ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು, ಯಾಕಂದ್ರೆ ಬಿಹೇವ್ ಮಾಡೋಣ ಅನ್ನೋದನ್ನು ತಿಳ್ಕೊಂಡ್ರೆ ಯಾರಿಗೂ ತೊಂದರೆ ಆಗಲ್ಲ. ಇಲ್ದಲೇ ಇದ್ದರೆ ನಮ್ಮ ಆಳ್ತಕ್ಕೆ ನಾವು ಮಾಡ್ತಾ ಇರ್ತೀವಿ, ನಮ್ಮ ವ್ಯಾಪಾರಗಳು ಹಾಳಾಗೋಗುತ್ತೆ ಅಥವಾ ನನಗೆ ಇನ್ನೇನೋ ತೊಂದರೆ ಆಗುತ್ತೆ, ನನಗೆ ಅರ್ಜೆಂಟ್ ಇದೆ ಅಂದರೆ ನಾಳೆ ಇದು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಇನ್ನೊಂದು ಮುಂಬೈ ಆಗಬಾರ್ದು, ಡೆಲ್ಲಿ ಆಗಬಾರ್ದು, ಚೆನ್ನೈ ಆಗಬಾರ್ದು. ಆ ದೃಷ್ಟಿಯಿಂದ ನಮ್ಮ ಜನ ಅತ್ಯಂತ ಎಚ್ಚರಿಕೆಯಿಂದ ಇದನ್ನೇನಾದ್ರು ಹೆಜ್ಜೆ ಇಡ್ತಾ ಹೋದರೆ, ಕೋಆಪ್ರೇಟ್ ಮಾಡಿದರೆ ಸರ್ಕಾರ ಮಹಾನಗರ ಪಾಲಿಕೆ ಜೊತೆಯಲ್ಲಿ ಇದನ್ನು ನಾವು ತಡೆ ಹಿಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಬೇರೆ ಪ್ರದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲಿ ಕಡಿಮೆನೇ ಇತ್ತು, ಈ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಕ್ಷೇತ್ರದಲ್ಲಿ 20 ದಿವಸದ ಕೆಳಗಡೆ ಬಸವನಗುಡಿ ಒಳಗೆ ಒಂದೇ ಒಂದು ಕೇಸು ಇರಲಿಲ್ಲ 20 ದಿವಸದ ತನಕ. ಮಾಧ್ಯಮಗಳಲ್ಲಿ ಕೆಲವು ಕಡೆ ಬೈ ಮಿಸ್ಟೇಕ್ ಅಕ್ಕಪಕ್ಕದ ಏರಿಯಾಗಳದ್ದನ್ನು ಸೇರಿಸ್ಕೊಂಡು ಹೇಳಿದರೆ ಹೊರತು ಒಂದೇ ಒಂದು ಕೇಸ್ ಇರಲಿಲ್ಲ. ಈಗಾಗಲೇ ಸುಮಾರು 60 ಕೇಸ್ ದಾಟ್ಬಿಟ್ಟಿದೆ ನಮ್ಮಲ್ಲಿ 20 ದಿವಸದಲ್ಲಿ. ಇದು ಹಿಂಗೆ ಬಿಟ್ಟರೆ ಇನ್ನೊಂದು ವಾರದಲ್ಲಿ 100-120 ಕೇಸ್ ಆಗುತ್ತೆ. ಇದನ್ನು ಜನನೂ ತಿಳ್ಕೊಳ್ಬೇಕು. ಆ ದೃಷ್ಟಿಯಿಂದ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ಅನಿವಾರ್ಯವಾದಂಥ ಸಂದರ್ಭ, ದೊಡ್ಡ ದೊಡ್ಡ ಸ್ಲಮ್ಗಳಲ್ಲಿ ಅವ್ರಿಗೆ ಮುಂಜಾಗ್ರತೆ ಯಾವ ರೀತಿ ನಾವು ವಹಿಸಬೇಕು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥದ್ದು.
ಮತ್ತು ಅನಿವಾರ್ಯ ಪ್ರದೇಶಗಳನ್ನು ಸೀಲ್ ಡೌನ್ ಮಾಡುವಂಥದ್ದು, ಇದರ ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದರೆ ಟೋಟಲ್ ಲಾಕ್ಡೌನ್ ಮಾಡೋದ್ರಿಂದ ಆಗುವಂಥ ಸಾಧಕ ಬಾಧಕಗಳು ಕೂಡ ಚರ್ಚೆ ಆಗಬೇಕು. ಯಾಕಂದರೆ ನಾನು ನನ್ನ ಅಭಿಪ್ರಾಯ ಹೇಳ್ಬೋದು, ಇದು ಒಟ್ಟಾರೆ ಅಭಿಪ್ರಾಯ, ವಿಶೇಷವಾಗಿ ತಜ್ಞರ ಅಭಿಪ್ರಾಯ, ಎರಡನ್ನೂ ತೊಗೊಂಡಾದಾಗ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಾನು ನ್ಯೂಸ್ 18 ಮಾಧ್ಯಮದ ಮುಖಾಂತರವಾಗಿ ನಾಡಿನ ಜನತೆಯಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ದಯಮಾಡಿ ನಾವು ಲಾಕ್ಡೌನು ಕ್ಲೋಸ್ ಆಗಿದೆ ಎಂದ ಮಾತ್ರಕ್ಕೆ ಕರೋನಾ ಗೆದ್ದಿಲ್ಲ. ನಾವು ಕರೋನಾ ಬಹಳ ವ್ಯಾಪಕವಾಗಿ ಹರಡ್ತಾ ಇದೆ. ಬಹಳ ಹಿಂದಿನ ದಿನಗಳಿಗಿಂತಲೂ ಇವತ್ತು ಅತ್ಯಂತ ಎಚ್ಚರಿಕೆಯಿಂದ ನಾವು ವರ್ತಿಸಬೇಕಾಗಿದೆ. ನಾನು ತಮ್ಮಲ್ಲಿ ಕಳಕಳಿಯಿಂದ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ಹೊರಗಡೆ ವಿನಾಕಾರಣ ಬರೋದು ಬೇಡ. ಮಾಸ್ಕು ಮತ್ತು ಬೇರೆ ಬೇರೆ ಇದಕ್ಕೆ ಏನು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು, ದಯವಿಟ್ಟು ತಗೊಳ್ಳಿ ಅಂತಕ್ಕಂಥದ್ದನ್ನು ತಮ್ಮ ವಾಹಿನಿ ಮುಖಾಂತರವಾಗಿ ನಾನು ಕೋರ್ಕೋತಾ ಇದ್ದೀನಿ. ಇದು ಬಸವನಗುಡಿ ಶಾಸಕರಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯ ಅವರು ಮಾತಾಗಿತ್ತು. ಮಹೇಶ್ ಜೊತೆ ಶ್ರೀನಿವಾಸ ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಶಾಂತಿನಗರದ ಶಾಸಕರಾಗಿರುವಂತ ಎನ್.ಎ. ಹ್ಯಾರಿಸ್ ಅವರನ್ನು ಕೂಡ ನ್ಯೂಸ್ 18 ಕನ್ನಡ ಮಾತನಾಡಿಸಿದೆ. ಅವ್ರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ. ಬೆಂಗಳೂರಲ್ಲಿ ಕೊರೋನಾ ಸೋಂಕು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಇಂದು ಬೆಂಗಳೂರು ಶಾಸಕರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಹಿರಿಯ ಶಾಸಕರಂತೆ ಹ್ಯಾರಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ, ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ, ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ನೀವು ಹೋಗ್ತಾ ಇದ್ದೀರಾ ಸರ್? ಸಭೆಯಲ್ಲಿ ಏನು ಸಲಹೆ ಕೊಡ್ತೀರಾ? ಇಲ್ಲ, ಹೋಗ್ತೀನಿ. 12 ಗಂಟೆಗೆ ಸಭೆ ಕರೆದಿದ್ದಾರೆ. ಈಗ ನೋಡಿ ಏನಾಗಿದೆ, ನಮ್ಮ ಉದ್ದೇಶ ಜನರ ಪ್ರಾಣವನ್ನು ಉಳಿಸುವಂಥದ್ದು. ಈಗ ಸರ್ಕಾರ ಮಾಡಬೇಕಾಗಿರೋ ಸುಮಾರು ಕೆಲಸಗಳು ಸರ್ಕಾರ ಇಲ್ಲಿವರೆಗೂ ಮಾಡಿಲ್ಲ. ಈಗ ಅಟ್ಲೀಸ್ಟ್ ಏನೋ ಈಗ ಕರೆದಿದ್ದಾರೆ, ಲಾಸ್ಟ್ ಮೂಮೆಂಟಲ್ಲಿ ಕಮ್ಯುನಿಟಿ ಆಗಕ್ಕೆ ಮೊದಲೇ ಕರಿಬೇಕಿತ್ತು. ಯಾವಾಗ ಕಮ್ಯುನಿಟಿ ಸ್ಪ್ರೆಡ್ ಆಗ್ತದೆ ಅದು ಔಟ್ ಆಫ್ ಕಂಟ್ರೋಲ್ ಆಗ್ತದೆ, ನಮಗೆ ಯಾರಿಗೂ ಅದನ್ನು ಕಂಟ್ರೋಲ್ ಸಿಗಲ್ಲ. ಆದರೆ ಎನಿವೆ ಅಟ್ಲೀಸ್ಟ್ ಈಗ ಕರೆದಿದ್ದಾರೆ ಅನ್ನೋ ಒಂದು ಪಾಸಿಟಿವ್ನೆಸ್ಸಲ್ಲೇ ನಾನು ಹೋಗ್ತಾ ಇದ್ದೀನಿ. ಈಗಾದರೂ ಕರೆದ್ರಲ್ಲ ನಮ್ಮನ್ನು ಅಂತ. ಯಾಕಂದರೆ ನನ್ನ ಕರ್ತವ್ಯ ಏನು ಅಂದರೆ ನಮ್ಮ ಜನರ ಪ್ರಾಣ ಕಾಪಾಡುವಂಥದ್ದು. ಈಗೇನಾಗಿದೆ, ಫಸ್ಟು ಇಮಿಡಿಯೇಟ್ಲಿ ಕಮ್ಯುನಿಟಿ ಸ್ಪ್ರೆಡನ್ನು ಸ್ಟಾಪ್ ಮಾಡಬೇಕು. ಈ ಸ್ಪ್ರೆಡ್ ಆಗೋದು ಸ್ಟಾಪ್ ಹೇಗಾಗುತ್ತೆ, ಲಾಕ್ಡೌನ್ ಮಾಡಬೇಕು. ಲಾಕ್ಡೌನ್ ಜೊತೆಗೆ ಬೇರೆ ಬೇರೆ ಥರ ಇವರು ಮೆಷರ್ಸ್ ತಗೋಬೇಕಾಗ್ತದೆ. ಆಮೇಲೆ ಲಾಕ್ಡೌನ್ ಅಂತ ಹೇಳಿದ ತಕ್ಷಣ ಸುಮ್ಮನೆ ಬೆಳಿಗ್ಗೆ ಲಾಕ್ಡೌನ್ ಮಾಡೋದಲ್ಲ, ಅದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಗಳನ್ನ ಕೂಡ ಸರ್ಕಾರ ಮಾಡಬೇಕಾಗುತ್ತೆ. ಅದನ್ನು ಹೋದ ಸರಿ ಲಾಕ್ಡೌನಲ್ಲೂ ಮಾಡಲಿಲ್ಲ ಸರ್ಕಾರ. ನಾವೆಲ್ಲ ಪಾಪ ಬಡವರು ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ತಿನ್ನೋಕ್ಕಿಲ್ಲ ಅಂಥವ್ರಿಗೆ ನಾವು ಕಿಟ್ಟನ್ನು ಕೊಡುವಂಥ ಕೆಲಸ ಆಗಿದೆ ನನ್ನ ಕ್ಷೇತ್ರದಲ್ಲಿ. ಈಗ ಒಂದು 4-5 ದಿವಸದಿಂದ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಒಂದು ವಾರ ಅಷ್ಟೇ ಅಡ್ಮಿಟ್ ಮಾಡ್ಬೋದು, ಯಾರನ್ನು ಅಡ್ಮಿಟ್ ಮಾಡ್ಬೋದು. ಈಗಲೇ ನಮಗೆ ಕೇಳಿದ್ರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಜಾಗ ಸಿಗ್ತಾ ಇಲ್ಲ, ಜಾಗ ಇಲ್ಲ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ವೆಂಟಿಲೇಟರ್ ಸಿಗಲ್ಲ ನಮಗೆ. ನಾವು ಈಗಾಗಲೇ ನಮ್ಮ ದೇಶದಲ್ಲೇ ಡೆಲ್ಲಿ, ಮಹಾರಾಷ್ಟ್ರ, ಮುಂಬೈಯಲ್ಲಿ ಏನಾಗ್ತಾ ಇದೆ ಅಂತ ಇವರು ಅಧಿಕಾರಿಗಳನ್ನ ಕಳಿಸಿ ನೋಡ್ಕೊಂಡು ಬರಲಿ. ಇದರಲ್ಲಿ ಪಾಸಿಟಿವ್, ಪ್ರೈಮರಿ, ಸೆಕೆಂಡ್ರಿ, ಏನು ಅದರದ್ದೊಂದು ಇದಿರುವಂಥವ್ರ ಪೇಷಂಟ್ ಬೇರೆ, ಇದನ್ನೆಲ್ಲ ಬೇರೆ ಬೇರೆ ಸಿಸ್ಟಮ್ ಮಾಡಬೇಕು. ಇವರು ಬೇರೆ ಬೇರೆ ಪೇಷಂಟ್ನ ಕ್ವಾರಂಟೈನ್ ಯಾರನ್ನು ಮಾಡಬೇಕು. ಫ್ಲೈಟಲ್ಲಿ ಜನ ಬರ್ತಾ ಇದ್ದಾರೆ, ಬಸ್ಸಲ್ಲಿ ಜನ ಬರ್ತಾ ಇದ್ದಾರೆ, ಇವರನ್ನ ಎಲ್ಲಿ ಉಳಿಸ್ಕೋಬೇಕು, ಹೇಗೆ ಉಳಿಸ್ಕೋಬೇಕು, ಇದು ಯಾವುದೂ ಸಿಸ್ಟಮ್ ಮಾಡದೆ ಇವರು ಸುಮ್ಮನೆ ಏನು ಕೇಳಿದ್ರೆ, ಇಲ್ಲಿವರೆಗೂ ಎಲ್ಲ ಮಂತ್ರಿ ಏನು ಹೇಳ್ತಾ ಇದ್ರು, ಎಲ್ಲ ಸರಿಯಾಗಿದೆ ಅಂದರು. ಈಗ ಏನು ಹೇಳ್ತಾರೆ? ಸೊ ಎಲ್ಲಿಗೆ ತೊಗೊಂಡೋಗ್ತಾ ಇದ್ದಾರೆ ಇವರು ಇದನ್ನು? ಸರ್ಕಾರ ಖಂಡಿತವಾಗಿ ಇದು ಮಾಡಬೇಕಾಗಿರುವಂಥ ಕೆಲಸ ಮಾಡಿಲ್ಲ. ನಾನು ಕರೆದಿದ್ದಾರೆ, ನಾವು ಹೋಗಿ ನಮ್ಮ ಸಲಹೆಯನ್ನು ಖಂಡಿತವಾಗಿ ನಾವು ಹೇಳ್ತೀವಿ. ಹಾಸ್ಪಿಟಲ್ ಫೆಸಿಲಿಟಿ ಜಾಸ್ತಿ ಮಾಡಬೇಕು. ಜಾಗ ಈಗ ಸ್ಟೇಡಿಯಮಲ್ಲೋ ಹಳೆ ಯಾವುದೋ ಫೆಸಿಲಿಟಿ ಇರೋವಂಥ ಕಡೆ ಜಾಸ್ತಿ ಜನ ನಿಲ್ಲಿಸ್ಲಿಕ್ಕೆ, ಕ್ವಾರಂಟೈನ್ ಮಾಡಿ ಇಲ್ಲ ಪಾಸಿಟಿವ್ ಆಗಿ ಆಗಿರುವಂಥವ್ರನ್ನ ತಗೊಂಡೋಗಿರೋಕ್ಕೆ ಜಾಗ ಮಾಡಬೇಕಾಗ್ತದೆ ಸರ್. ಅಂತ ಅಂದರೆ ಈಗ ಪರಿಸ್ಥಿತಿ ಕೈ ಮೀರೋದಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಅವರು ವಿಶ್ವಾಸಕ್ಕೆ ತಗೊಳ್ತಾರೋ ವಿಶ್ವಾಸಕ್ಕೆ ತಗೊಳ್ಳಲ್ವಾ? ಈಗ ಇವತ್ತು ಕರೆದಿದ್ದಾರೆ, ನಿನ್ನೆ ಒಬ್ಬರು ಮಂತ್ರಿ ಆಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕ್ವಾರಂಟೈನ್ ನಾವು ಲಾಕ್ಡೌನ್ ಮಾಡಲ್ಲ ಅಂತ. ಇನ್ನು ಯಾಕೆ ಮೀಟಿಂಗ್ ಕರೆದಿದ್ದಾರೆ? ಬಟ್ ಆದರೂ ನನ್ನ ಕರ್ತವ್ಯ ಇದೆಯಲ್ಲ, ಅದಕ್ಕೋಸ್ಕರ ನಾವು ಹೋಗಿ ನಮ್ಮ ಸಲಹೆಯನ್ನು ಖಂಡಿತವಾಗಿ ಸರ್ಕಾರಕ್ಕೆ ಹೇಳ್ತೀವಿ. ಸರ್ಕಾರ ಅದನ್ನು ಒಳ್ಳೆತನದಲ್ಲಿ ತಗೊಂಡು ಮಾಡಿದ್ರೆ, ಮಾಡಲಿಲ್ಲ ಅಂದರೆ ಜನಕ್ಕೆ ತುಂಬ ತೊಂದರೆ ಆಗ್ತದೆ ಇದರಿಂದ. ಇದು ಶಾಸಕ ಹ್ಯಾರಿಸ್ ಅವರ ಮಾತಾಗಿರ್ತಕ್ಕಂಥದ್ದು. ಈ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂಜಯ್, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮಾಡಲ್ಲ, ಸೋಂಕಿತರು ಹೆಚ್ಚಿರುವಂತ ಪ್ರದೇಶಗಳಲ್ಲಿ ಮಾತ್ರ ಸೀಲ್ ಡೌನ್ ಮಾಡ್ತೀವಿ ಅಷ್ಟೇ. ಬೆಂಗಳೂರು ಕೋವಿಡ್ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತ ಅಶೋಕ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೋವಿಡ್ ನಿರ್ವಹಣೆಗೆ ಎಲ್ಲ ಕ್ರಮವನ್ನ ಕೈಗೊಂಡಿದ್ದೇವೆ. ಬೆಂಗಳೂರಿನಲ್ಲಿ 100 ಆಂಬ್ಯುಲೆನ್ಸ್ ಮೀಸಲಿಟ್ಟಿದ್ದೇವೆ. 11 ವೈದ್ಯಕೀಯ ಕಾಲೇಜುಗಳಲ್ಲಿ ಚಿಕಿತ್ಸೆಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಏನೇನ್ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅದೆಲ್ಲವನ್ನೂ ಕೈಗೊಂಡಿದ್ದೀವಿ.
ಮುನ್ನೆಚ್ಚರಿಕೆಯಾಗಿ 3,000 ಬೆಡ್ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ, ಅದನ್ನ ಸರಿಪಡಿಸ್ತೇವೆ ಅಂತ ಬೆಂಗಳೂರಿನಲ್ಲಿ ಕೋವಿಡ್ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಅಶೋಕ್ ಅವರು ಮಾಹಿತಿಯನ್ನ ನೀಡಿದರು. ಆರ್ ಅಶೋಕ್ ಅವರು ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಅಂತೂ ಇಲ್ಲವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ಆದರೆ ಸಾಕಷ್ಟು ಜನ ಶಾಸಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೋವಿಡ್ ಅನ್ನ ಇಲ್ಲಿ ಕೊರೋನಾವನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಲಾಕ್ ಡೌನ್ ಅನಿವಾರ್ಯವಾಗಿದೆ, ಸೊ ಲಾಕ್ ಡೌನ್ ಅನ್ನ ಮಾಡಿ ಅಂತ ಹೇಳಿದ್ರು ಕೂಡ ಒಂದ್ ಕಡೆ ಮುಖ್ಯಮಂತ್ರಿಗಳು, ಹಾಗೆ ಆರ್ ಅಶೋಕ್ ಅವರು, ಹಾಗೆ ಸಚಿವ ಸಂಪುಟದ ಕೆಲವು ಸಹೋದ್ಯೋಗಿಗಳು ಯಾವುದೇ ಕಾರಣಕ್ಕೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾಜಿನಗರದ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ಕೂಡ ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಅವರು ಇಂದು ಬೆಂಗಳೂರು ನಗರ ಭಾಗದ ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ ಶಾಸಕರಂತ ರಿಜ್ವಾನ್ ಅರ್ಷದ್ ಅವರ ನಮ್ಮ ಜೊತೆ ಇರತಕ್ಕಂಥದ್ದು. ಸರ್, ಸಿಎಂ ಸಭೆಯನ್ನು ಕರೆದಿದ್ದಾರೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ತಡೆಯೋ ವಿಚಾರವಾಗಿ. ಏನು ಲಾಕ್ಡೌನ್ ಮಾಡಬೇಕಂತೀರಾ, ಏನು ಹೇಳ್ತೀರಾ ಸರ್ ಸಭೆ? ನೋಡಿ, ಕೊನೆಗಾದರೂ ಸಿ ಎಂ ಇವತ್ತು ಕರೆದಿದ್ದಾರೆ, ಸಂತೋಷ. ನಾವು ಯಾವುದೇ ಲಾಕ್ಡೌನ್ ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು ನಾವು ಮಾಡೋದಿಲ್ಲ. ಸರ್ಕಾರ ಏನೇ ತೀರ್ಮಾನ ತಗೊಂಡಿದ್ರು ಆ ತೀರ್ಮಾನಕ್ಕೆ ನಾವು ಸಹಕಾರ ಕೊಡ್ತೀವಿ, ಅವ್ರ ಜೊತೆಗಿರ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ, ಜನರಿಗೆ ಯಾವ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಸಿ ಎಂ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಸಂಪೂರ್ಣ ಫುಲ್ ಆಗಿದೆ. ಈಗ ನೆಕ್ಸ್ಟು ಪೇಷಂಟ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಖಾಸಗಿ ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ ಅವರು ಇದಾಗ್ತಾ ಇದ್ದಾರೆ, ಬಿಲ್ ಆಗ್ತಾ ಇದ್ದಾರೆ. ಆ ನಿಯಂತ್ರಣ ಮಾಡೋಕ್ಕೋಸ್ಕರ ಇವತ್ತುವರೆಗೂ ಖಾಸಗಿ ಆಸ್ಪತ್ರೆ ಜೊತೆಗೆ ಸರ್ಕಾರದ ಒಂದೇ ಒಂದು ಮೀಟಿಂಗ್ ಆಗಿಲ್ಲ. ಮತ್ತು ಈಗ ಈ ಸೋಂಕು ಹರಡೋದೇ ಜಾಸ್ತಿ, ಅದಕ್ಕೇನು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಆದರೆ ಅದಕ್ಕೆ ಎಷ್ಟು ವ್ಯಾಪಕವಾಗಿ ಹರಡುತ್ತೆ ಅಷ್ಟು ವ್ಯಾಪಕವಾಗಿ ನೀವು ನಿಮ್ಮ ತಯಾರಿಗಳನ್ನು ಮಾಡ್ಕೋಬೇಕಿತ್ತಲ್ಲ. ಎಲ್ಲಿದೆ ತಯಾರಿ? ಹೊಸ ಕಟ್ಟಡಗಳಲ್ಲಿ ಹಾಸ್ಪಿಟಲ್ಗೆ ಪರಿವರ್ತನೆ ಮಾಡ್ಕೋಬೇಕಿತ್ತು, ಹೊಸ ಡಾಕ್ಟರ್ಸ್ನ ನೀವು ರೆಕ್ರೂಟ್ ಮಾಡ್ಕೋಬೇಕಿತ್ತು, ಹೊಸ ಮೆಡಿಕಲ್ ಸ್ಟಾಫ್ನ ರೆಕ್ರೂಟ್ ಮಾಡ್ಕೋಬೇಕಿತ್ತು, ಆ್ಯಂಬುಲೆನ್ಸ್ನ ಪರ್ಚೇಸ್ ಮಾಡ್ಕೋಬೇಕಿತ್ತು, ICUಸ್ನ ವೆಂಟಿಲೇಟರ್ಸ್ನ ಪ್ರೊಕ್ಯೂರ್ ಮಾಡಬೇಕಿತ್ತು. ಇವತ್ತು ಸಭೆಗೆ ಸಿಎಂ ಸಭೆಯಲ್ಲಿ ನೀವು ಯಾವ ರೀತಿ ಸಲಹೆಯನ್ನು ಕೊಡಬೇಕಂತ ಇದ್ದೀರಾ? ಲಾಕ್ಡೌನ್ ಬೇಕೇ ಬೇಕು ಅಥವಾ ಲಾಕ್ಡೌನ್ ಬೇಡ ಅಂತಕ್ಕಂಥ ಯಾವ ರೀತಿ ಸಲಹೆ ಕೊಡ್ತಾ ಇದ್ದೀರಾ? ಯಾಕಂದರೆ ಈಗಾಗಲೇ ಸರ್ಕಾರನೂ ಸಹ ಲಾಕ್ಡೌನ್ ಬೇಡ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಈಗ ನಿಮ್ಮ ಸಭೆಯನ್ನು ಕರೀತಾ ಇರ್ತಕ್ಕಂಥದ್ದು ಲಾಕ್ಡೌನ್ ಬೇಡವೋ ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಲಿ. ನನ್ನ ಸಮಸ್ಯೆ ಏನಂದರೆ ಇಲ್ಲಿನ ಜನ ಇವತ್ತು ಕೊರೋನಾ ಬಂದ್ರಿ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಸರ್ಕಾರ ತಿಳಿಸ್ಬೇಕಲ್ಲ ನಮಗೆ. ಕರ್ಕೊಂಡು ಹೋಗೋಕ್ಕೆ ಆ್ಯಂಬುಲೆನ್ಸ್ ಇಲ್ವಲ್ಲ ಇವತ್ತು, ಮತ್ತು ಆ ಹಾಸ್ಪಿಟಲಲ್ಲಿ ಬೆಡ್ ಇಲ್ವಲ್ಲ, ICU ಇಲ್ವಲ್ಲ, ಆ ತಯಾರಿ ಯಾಕೆ ಮಾಡ್ಕೊಂಡಿಲ್ವಾ? ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ಕೊಡೋಕ್ಕೆ ಎಲ್ಲರಿಗೂ ತಾಕತ್ತಿದೆಯಾ? ಒಂದು ಕುಟುಂಬದಲ್ಲಿ 4-5 ಜನಕ್ಕೆ ಬಂದ್ಬಿಟ್ರೆ ದಿನನಿತ್ಯ 2-3 ಲಕ್ಷ ರೂಪಾಯಿ ಬಿಲ್ ಮಾಡಿ 10 ದಿವಸಕ್ಕೆ 20-30 ಲಕ್ಷ ಬಿಲ್ ಮಾಡಿಬಿಟ್ರೆ ಖಾಸಗಿ ಆಸ್ಪತ್ರೆ. ಅಂದ್ರೆ ನೀವೀಗ ಸರ್ಕಾರ ತೆಗೆದುಕೊಳ್ತಕ್ಕಂಥ ಯಾವುದೇ ತೀರ್ಮಾನಕ್ಕೆ ನೀವು ಬದ್ಧ, ಲಾಕ್ಡೌನ್ ಮಾಡಿದ್ರು ಓಕೆ, ಲಾಕ್ಡೌನ್ ಮಾಡದೆ ಹೋದ್ರು ಓಕೆ. ನಾವು ಸರ್ಕಾರ ತಗೊಳ್ಳೋದು ಯಾವುದೇ ಕ್ರಮಕ್ಕೆ ನಾವು ಜೊತೆಗಿರ್ತೀವಿ. ಒಂದು ವೇಳೆ ನೀವು ನಾಳೆ ಲಾಕ್ಡೌನ್ ಮಾಡಬೇಕು ಅಂತ ತೀರ್ಮಾನ ಸರ್ಕಾರ ಏನಾದರೂ ಒಂದು ಮಾಡಿದ್ರೆ ನಮ್ಮ ಬಡ ಜನರಿಗೆ ಪರಿಹಾರ ಕೊಟ್ಟು ಲಾಕ್ಡೌನ್ ಮಾಡಿ ಅಂತ ನಾವು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಇದು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂಜಯ್, ನ್ಯೂಸ್ 18 ಬೆಂಗಳೂರು. ದೊಡ್ಡ ಜನಸಂದಣಿ ಸೇರ್ತಕ್ಕ ಇರ್ತಕ್ಕಂಥ ಪ್ರದೇಶಗಳು, ಸಿಟಿ ಮಾರ್ಕೆಟು, ಕಲಾಸ್, ಪಳ್ಳಿಯಮ್ಮ ಇಂಥ ಕಡೆ ಎಲ್ಲ ಇನ್ನು ಈ ಥರದ ಪ್ರದೇಶಗಳು ಸುಮಾರು 10-15 ಬೆಂಗಳೂರಲ್ಲಿ, ಅದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದೀವಿ. ಅದೇನು ಸೀಲ್ ಡೌನ್ ಮಾಡ್ತಾರೋ ಲಾಕ್ಡೌನ್ ಮಾಡ್ತಾರೋ ಜನ ಸಂದಣಿ ಕಡಿಮೆ ಆಗಬೇಕು. ಅದಕ್ಕೆ ಏನು ಕಾರ್ಯಕ್ರಮ ಸರ್ಕಾರ ಮಾಡಿಕೊಳ್ಳಿ ಅದೊಂದು ಹೇಳಿದ್ದೀನಿ. ಬಟ್ ಓವರ್ ಆಲ್ ಲಾಕ್ಡೌನ್ ಇಲ್ಲ, ಬೆಂಗಳೂರು ಲಾಕ್ಡೌನ್ ಅಂತ ಇಲ್ಲ. ನಾವು ನೋಡಿದ್ರೆ ಅವ್ರ ಮಾತಲ್ಲಿ ಆ ರೀತಿ ಕಾಣುತ್ತಿಲ್ಲ ನನಗೆ. ಮತ್ತು ಮೂರನೇದಾಗಿ ಈಗ ಸೋಂಕಿತರ ಸಂಖ್ಯೆ ಮುಂದಿನ ತಿಂಗಳಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಏನು ಇವತ್ತು ಪ್ಲ್ಯಾನ್ ಮಾಡಿದ್ದಾರೆ ಅಷ್ಟು ಸಾಕಾಗೋದಿಲ್ಲ. ಬೆಂಗಳೂರು ಹೊರವಲಯದಲ್ಲಿ ಇನ್ನೂ ಬೇಕಾದಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಸಿಗುತ್ತೆ ಪ್ರೈವೇಟ್ದು, ಅದನ್ನು ತಗೊಳ್ಳಿ ಅಂತ ಹೇಳಿದ್ದೀವಿ. ತಗೊಂಡು ಟೆಂಪ್ರರಿ ಹಾಸ್ಪಿಟಲ್ಸ್ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಇದ್ರ ಜೊತೆಗೆ ಹಿಂದೆ ಕೂಡ ನೀವು ಮೀಟಿಂಗ್ ಮಾಡಿದ್ರಿ,
ಮೀಟಿಂಗ್ ಮಾಡಿದಾಗ ನಾವು ಹಲವಾರು ಸೂಚನೆಗಳನ್ನು ಸಲಹೆಗಳನ್ನು ನಾವೆಲ್ಲ ಕೂಡ ಕೊಟ್ಟಿವಿ. ಅದು ಮೈಗ್ರೆಂಟ್ಸ್ ಇರ್ಬೋದು ಅಥವಾ BPL ಕಾರ್ಡ್ ಹೋಲ್ಡರ್ಸ್ಗೆ ದವಸ ಧಾನ್ಯ ಕೊಡೋದಿರ್ಬೋದು, ಇದನ್ನು ಯಾವುದೂ ಕೂಡ ನೀವು ನಮ್ಮ ಸಲಹೆ ಸೂಚನೆಗಳನ್ನು ನೀವು ಪರಿಗಣಿಸಿಲ್ಲ ಅಂತಲೂ ಕೂಡ ಹೇಳಿ ಬಂದೆ. ಸರ್, ಬೆಂಗಳೂರಿನ ತುಂಬ ಬಂದವರು, ತುಂಬ ಹಿರಿಯರು ಕೂಡ ಬೆಂಗಳೂರು ಗೊತ್ತಿರೋರು, ಇದರ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಿದೆ ಕರೋನಾ ಸಂಖ್ಯೆ. ಇದಕ್ಕೆ ಲಾಕ್ಡೌನ್ ಮಾಡ್ಬೇಕಾದ್ರೆ ಸೆಂಟ್ರಲ್ ಮಾಡ್ಬೇಕಾದ್ರೆ ಏನು ನಿರ್ಧಾರಗಳೇನು ಸರಿಯಾಗಿ ಸ್ಪಷ್ಟವಾಗಿ ತಗೊಳ್ತಿಲ್ಲ ಅಂತ ಯಾರು ಸರ್ಕಾರ ಇಲ್ಲ, ಮಾಡೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಇದೆ. ನೋಡೋಣ ಮೀಟಿಂಗ್ ಆದ್ಮೇಲೆ ಏನು ಹೇಳ್ತಾರೋ. ಸರಿ, ಹೇಳ್ದೆ ಲಾಕ್ಡೌನ್. ಮತ್ತಷ್ಟು ಅಪ್ಡೇಟ್ಸ್, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ಸಭೆಯ ಬಳಿಕ ಈಗ ಹ್ಯಾರಿಸ್ ಅವರು ಮಾತನಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ನೇರವಾಗಿ ಹೇಳಿದ್ರೆ ನಾವು ಲಾಕ್ಡೌನ್ ಮಾಡಲ್ಲ ಅಂತ ಹೇಳಿದ್ರೆ ಈ ಸ್ಪ್ರೆಡಿಂಗ್ ಆಗೋದಕ್ಕೆ ಕಾರಣಕರ್ತರು ಯಾರು? ಇನ್ನು ಜಾಸ್ತಿ ಆಗ್ಲಿಕ್ಕೆ ಸರ್ಕಾರ ಅದನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಕಷ್ಟ ನಮ್ಮ ಜನ ಅನುಭವಿಸ್ತಾರೆ. ಅದಕ್ಕೋಸ್ಕರ ನಾವು ನೋಡಿ, ಪ್ರತಿ ಒಂದೊಂದು ಪ್ರಾಣನೂ ನಾವು ಕಾಪಾಡಬೇಕಾಗಿದೆ. ಸರ್ಕಾರದ ಜವಾಬ್ದಾರಿ. ಸರ್ಕಾರ ಆ ದಿಕ್ಕಿನಲ್ಲಿ ನಾವು ಲಾಕ್ಡೌನ್ ಮಾಡಲ್ಲ, ಎಕನಾಮಿಕಲ್ ಕ್ರೈಸಿಸ್ ಆಗುತ್ತೆ ಅಂತ ಅನ್ಕೊಂಡ್ರೆ, ಒಂದೇ ಮಾತು ಹೇಳ್ತೀನಿ, ನಾವು ಪ್ರಾಣ ಉಳಿಸ್ಕೊಂಡ್ರೇನೆ ತಾನೇ ಬಾಕಿ ಇರೋದೆಲ್ಲ ಬರೋದು. ಪ್ರಾಣನೇ ಇಲ್ಲದೆ ಹೋದ್ಮೇಲೆ ನೀವು ಎಕನಾಮಿನೋ ಇನ್ನೊಂದು ಎಲ್ಲಿ ಬರುತ್ತೆ? ನಮ್ಮ ಜನರ ಪ್ರಾಣ ಉಳಿಸುವಂತ ಕೆಲಸ ಬಹುಶಃ ಸರ್ಕಾರ ಮಾಡಬೇಕು. ಫೆಸಿಲಿಟೀಸ್ ಸಾಕಾಗ್ತಾ ಇಲ್ಲ. ನಾವು ಮಳೆ ಬಂದ್ಮೇಲೆ ಕೊಡೆ ಹಿಡಿಯುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇರೋದು. ಮಳೆ ಇರುವಾಗ ಕೊಡೆ ಹಿಡಿದ್ರೆ ಮಳೆಯಿಂದ ತಪ್ಪಿಸ್ಕೊಳಕ್ಕಾಗುತ್ತೆ. ಇವತ್ತು ಮಳೆ ಬಂದ್ಮೇಲೆ ಕೊಡೆ ಹಿಡಿದ್ರೆ ಏನಾಗ್ತದೆ? ಸೊ ಪ್ರಯೋಜನ ಆಗಲ್ಲ ಇದು. ಇವರು ಫೆಸಿಲಿಟೀಸ್ ಇಲ್ಲ. ಈಗಾಗಲೇ ನಿಮ್ಗೆ ಗೊತ್ತು, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಮಗೆ ಜಾಗ ಸಿಗ್ತಾ ಇಲ್ಲ, ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ವಾಪಸ್ ಬರಲ್ಲ. ಇದು ಈಗಾಗಲೇ ಜನರಿಗೆ ಗೊತ್ತಿರೋ ವಿಷಯ. ಸೊ ಇದನ್ನ ಯಾವ ತರ ಸುಧಾರಣೆ ಮಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಯಾವುದು ಅವ್ರೇನು ಸಜೆಷನ್ಸ್ ಹೇಳಿಲ್ಲ. ನಾವು ಲಾಕ್ಡೌನ್ ಮಾಡಲ್ಲ, ನಾವು ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಇದರಲ್ಲೇ ನಾವೇನ್ ಮಾಡೋಕ್ಕಾಗ್ತದೆ, ಬೆಡ್ ಜಾಸ್ತಿ ಮಾಡ್ತೀವಿ, 10,000 ಬೆಡ್ ಮಾಡ್ತೀವಿ. ಆಯ್ತು ಅಂದ್ರೆ ಅವ್ರಿಗೆ ಗೊತ್ತಿದೆ ಜಾಸ್ತಿ ಆಗುತ್ತೆ ಅಂತ. ಇಲ್ಲಾಂದ್ರೆ ಬೆಡ್ ಯಾಕೆ ಜಾಸ್ತಿ ಮಾಡ್ತಾರೆ? ಸೊ ಪ್ರಿಕಾಷನರಿ ಮೆಷರ್ಸ್ ಆರ್ ನಾಟ್ ಎನಫ್. ಸಾಕಾಗಿಲ್ಲ. ನಿಮ್ಮ ಸಲಹೆ ಕೇಳಕ್ಕೆ ಅವರು ತಯಾರಿಲ್ಲ. ಅಲ್ಲ, ಸಲಹೆ ಕೇಳಿದ್ರೆ ಮಾಡ್ಬೇಕಲ್ಲ. ಬರೀ ಸಲಹೆ ಇದೆ. ಈಗ ನಿನ್ನೆನೆ ಏನ್ ಹೇಳಿದ್ರು, ಲಾಕ್ಡೌನ್ ಮಾಡಲ್ಲ ಅಂದ್ರು. ಇವತ್ತು ಯಾಕೆ ಕರೆದ್ರು ನಮ್ಮನ್ನ? ಓಕೆ, ನೀವು ಲಾಕ್ಡೌನ್ ಮಾಡಲ್ಲ, ಸಲಹೆ ಕೊಡಿ ಅಂದ್ರು. ಈಗ ನಾವ್ ಹೇಳಿರೋ ಸಲಹೆ ತಗೊಳಂಗಿದ್ರೆ ಪರವಾಗಿಲ್ಲ, ಕೇಳಿದಾರೆ ಅಷ್ಟೇ. ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಜವಾಬ್ದಾರಿ ಸಂಪೂರ್ಣ ಸರ್ಕಾರದ್ದು. ನೋಡಿ, ಸಾವು ದಿವಸ ಇವತ್ತೀಗ ಮಧ್ಯಾಹ್ನಕ್ಕೆ ಬಹುಶಃ 8 ಏನೋ ಆಗಿರ್ಬೇಕು ಈಗಾಗಲೇ. ಇವತ್ತು ಬೆಂಗಳೂರು ನಗರದಲ್ಲಿ ಈ ಮಟ್ಟಕ್ಕೆ ಹೋದ್ರೆ ಖಂಡಿತ ಮುಂದಿನ ದಿವಸ ಬಹಳ ಕಷ್ಟ ಆಗ್ತದೆ. ನಾವು ಎಲ್ಲರೂ ಕೂಡ ಈ ಕಷ್ಟ ಅನುಭವಿಸ್ತೀರಿ ಅನ್ನೋ ಮಾತನ್ನ ನಾನು ಹೇಳ್ತೀನಿ. ಈಗ ಲಾಕ್ಡೌನ್ ಮಾಡಿದ್ರೆ ಬೆಂಗಳೂರಲ್ಲಿ ದಿನಸಿ ಕಾರ್ಮಿಕರು ಅವರು ಎಲ್ಲ ಸಮಸ್ಯೆ, ಸರ್ಕಾರದ ಹೊರೆ ಆಗೋದು ಒಂದು ಕಡೆ ಸವಾಲಾದ್ರೆ ದಿನಸಿ ಕೊಡೋದಂತದ್ದು ಈಗ ಸಭೆ ನಿಮಗೆ ಸಮಾಧಾನ ತಂದಿದೆಯಾ ಸರ್? ಸಂತೃಪ್ತಿ ತಂದಿದೆಯಾ ಅಥವಾ ಹೆಸರಿಗಷ್ಟೇ? ನಿಮ್ಗೆ ಇಲ್ಲ ಎಲ್ಲ ಒಂದೇ ಸರಿ ಇಲ್ಲ. ನೋಡಿ, ನಾನು ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಕರೆದಿದ್ದಾರೆ ನಮ್ಮನ್ನ. ಅಟ್ಲೀಸ್ಟ್ 3 ತಿಂಗಳಾದ್ಮೇಲೆ, 90 ದಿವಸ ಆದ್ಮೇಲೆ ಕರೆದಿದ್ದಾರೆ. ಅದಕ್ಕೊಂದು ಧನ್ಯವಾದ ಹೇಳ್ತೀನಿ. ಆದ್ರೆ ಸಭೆ ಮಾಡಿರುವಂತ ರೀತಿ ಯಾಕಂದ್ರೆ ಆಲ್ರೆಡಿ ತೀರ್ಮಾನ ತಗೊಂಡು ಮತ್ತೆ ಸಭೆ ಕರೆಯೋದ್ರಲ್ಲಿ ಉದ್ದೇಶ ಏನಿದೆ? ಆಮೇಲೆ ಸಲಹೆ ನಾವು ಕೊಡೋದು ಇವರು ಮಾಡಕ್ ತಯಾರಿಲ್ಲ. ಈಗ ಅಲ್ಲೆಲ್ಲೋ ಇದು ಸರಿಯಾಗಿ ಲಾಕ್ಡೌನ್ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಸರ್ಕಾರದ ವಿರುದ್ಧ ಆರೋಪನೆ ಮಾಡಿದ್ದಾರೆ. ನೋಡೋಣ. ಸರ್ಕಾರ ವಿಫಲ ಆಗಿದೆ, ಅದರಿಂದ ಜಾಸ್ತಿ ಆಗಿದೆ ಕೊರೋನಾ. ಅವರು ಮುಂಜಾಗ್ರತಾ ಕ್ರಮಗಳು ಸರಿಯಾಗಿ ತಗೊಳ್ಳಿಲ್ಲ, ಕಟ್ಟುನಿಟ್ಟಾಗಿ ತಗೊಳ್ಳಿಲ್ಲ. ಅಕಾಲಿಕವಾಗಿ ಲಾಕ್ಡೌನ್ ಘೋಷಣೆ ಮಾಡಿದ್ರು. ಲಾಕ್ಡೌನ್ ಈಗ ಘೋಷಣೆ ಮಾಡಬೇಕಾಗಿತ್ತು. ವಾಸ್ತವಿಕವಾಗಿ ಈಗ ಲಾಕ್ಡೌನ್ ಘೋಷಣೆ ಮಾಡಬೇಕಾಗಿತ್ತು. ಅದಕ್ಕೆ ನರೇಂದ್ರ ಮೋದಿಯವರು ಫೇಲ್ ಆಗಿದ್ದಾರೆ, ಯಡಿಯೂರಪ್ಪನವರು ಫೇಲ್ ಆಗಿದ್ದಾರೆ. ಜನರಿಗೆ ನಾವು ಹೇಳೋದು, ಎಲ್ಲರಿಗೂ ಆ ಲಾಕ್ಡೌನ್ ಟೈಮ್ನಲ್ಲಿ ಕೆಲಸ ಇಲ್ಲ ಅಲ್ಲ ಜನರಿಗೆ, ಆಗ ಅವ್ರ ಪರ್ಚೇಸಿಂಗ್ ಪವರ್ ಮಾಡ್ರಿ, ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಅದು ಮಾಡಲಿಲ್ಲ ಅವರು. ಸರ್, ಇವತ್ತು ಬೆಂಗಳೂರು ನಗರ ಭಾಗದ ಶಾಸಕರು ಸಭೆ ಕರೆದಿದ್ದಾರೆ. ಬೆಂಗಳೂರಲ್ಲಷ್ಟೇ ಲಾಕ್ಡೌನ್ ಮಾಡೋ ವಿಚಾರ ಗೊತ್ತಿಲ್ಲ ನನಗೆ, ಯಾತಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಅನಿವಾರ್ಯ ಅನ್ಸುತ್ತೆ ಸರ್ ಲಾಕ್ಡೌನ್ ಅಥವಾ ಇಲ್ಲ? ಮೊದಲು ಬರೀ ಬೆಂಗಳೂರಿನವ್ರನ್ನೆಲ್ಲ ಕರೆಯೋದು, ಸ್ಟೇಟ್ ಲೆವೆಲ್ನಲ್ಲಿ ಕರಿಬೇಕು ಮೀಟಿಂಗ್ನ. ಆಗ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಸರ್ಕಾರದ ವೈಫಲ್ಯಗಳನ್ನ ಹೇಳ್ಬೇಕಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇವತ್ತು ಬೆಂಗಳೂರು ನಗರ ಒಂದೇ ಅಲ್ಲ, ರಾಜ್ಯದ ಹಲವಾರು ಪ್ರದೇಶಗಳಲ್ಲೂ
ಇವತ್ತು ಈ COVID-19 ಅಟ್ಯಾಕ್ ಆಗಿರ್ತಕ್ಕಂಥದ್ದು ಪ್ರತಿದಿನ ದೊಡ್ಡ ಮಟ್ಟದಲ್ಲಿ ಗ್ರಾಫ್ ಇರ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ನನ್ನ ಅಭಿಪ್ರಾಯದಲ್ಲಿ ಆಯ್ತು ಸರ್ಕಾರದ ಆರ್ಥಿಕ ಸ್ಥಿತಿಗತಿಗಳನ್ನ ಇವತ್ತು ಸರಿಪಡಿಸ್ಕೋಬೇಕು ಅಂತ ಹೇಳಿ ಲಾಕ್ ಡೌನ್ ಫ್ರೀ ಮಾಡ್ಕೊಂಡ್ರು. ಇಲ್ಲಿ ನನ್ನ ಒಂದು ಸರ್ಕಾರಕ್ಕೆ ಸಲಹೆ ಏನು ಅಂದ್ರೆ, ಇಲ್ಲಿ ಆರ್ಥಿಕ ಶಕ್ತಿ ವೃದ್ಧಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಸರ್ಕಾರದ ಜವಾಬ್ದಾರಿ ಅಲ್ಲ. ಅದ್ರ ಜೊತೆಗೆ ಪ್ರತಿಯೊಬ್ಬ ನಾಗರಿಕರ ಜೀವದ ರಕ್ಷಣೆ ಮಾಡ್ತಕ್ಕಂಥದ್ದು, ಆರೋಗ್ಯ ರಕ್ಷಣೆ ಮಾಡೋದು ಸರ್ಕಾರದ ಕರ್ತವ್ಯ. ಆ ದೃಷ್ಟಿಯಿಂದ ಈಗಲೂ ಸಹ ಎಲ್ಲ ಒಂದ್ ಕಡೆ ಸೀಲ್ ಡೌನ್ ಮಾಡ್ತೀವಿ ಅನ್ನೋದು ಇದೆಯಲ್ಲ, ಇವತ್ತು ಬೆಂಗಳೂರು ನಗರದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗೋಗಿದೆ. ಇದು ಹೌದು, ಯಾವ್ದೋ ಒಂದು ಭಾಗಕ್ಕೆ ಸೀಮಿತ ಆಗಿಲ್ಲ. ಸಮುದಾಯ ಹಲವಾರು ಪಟ್ಟಣಗಳಲ್ಲೂ ಸಹ ಇವತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲೂ ಪ್ರಾರಂಭ ಆಗೋಗಿದೆ. ಅದರ ಹಿನ್ನೆಲೆಯಲ್ಲಿ ಅನಿವಾರ್ಯವಾದಂತ ಪರಿಸ್ಥಿತಿ ಇವತ್ತು ಲಾಕ್ ಡೌನ್ ಮುಂದುವರಿಲೇಬೇಕಾಗಿದೆ. ಮತ್ ಪುನಃ ಇವತ್ತು ಲಾಕ್ ಡೌನ್ ಅನ್ನು ಘೋಷಣೆ ಮಾಡಲೇಬೇಕಾಗಿದೆ. ಇವತ್ತು ಬೆಂಗಳೂರು ನಗರ ಒಂದೇ ಅಲ್ಲ, ರಾಜ್ಯದ ಹಲವು. ಇವೆಷ್ಟೇ ಇವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯ